ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಈ ಪೂಜೆ ಸದ್ಯಕ್ಕಾಗೋದಿಲ್ಲ ಅನ್ಸುತ್ತೆ. ಈಗಿಂದೀಗ್ಲೇ ಹಳೆ ಬಂಗಾರ ಎಲ್ಲಿಂದ ತರೋದು? ಅಜ್ಜಿನೇ ನಿಮ್ಗೆ ಮದ್ವೆಲ್ ಕೊಟ್ಟಿರೋ ಹಾರ ಇದೆಯಲ್ಲ ಅತ್ಗೆ, ಆ ಹಾರನೇ ಕೊಡಿ. ಹೌದು ಚಂದ್ರಿಕಾ, ಅದು ತಲೆಮಾರಿಂದ ಬಂದಿರೋ ಹಾರ, ಅದನ್ ಕೊಡು. ಚೆನ್ನಾಗಿದೆ ಅಜ್ಜಿ. ಹೆಣ್ಮಗ್ಳಗ್ ಕೊಟ್ಟಿರೋ ಒಡವೆನ ತಿರ್ಗಾ ವಾಪಸ್ ಕೇಳ್ತಿರಲ್ಲ, ನಿಮ್ಗೆ ಹೇಗ್ ಮನಸ್ ಬರುತ್ತೆ? ನಾನ್ ಕೊಡಲ್ಲ. ಬೇಕಾದ್ರೆ ಆ ಹಾರಕ್ಕೆ 10 ಪಟ್ಟು ಬೆಲೆ ಬಾಳೋದನ್ನ ಕೊಡ್ತೀನಿ. ನಾನ್ ಪ್ರಾಣ ಹೋದ್ರೂ ನಾನ್ ಕೊಡಲ್ಲ. ಏನ್ ಮಾತಾಡ್ತೀಯೇ? ಕೆನ್ನೆ ಕೊಟ್ಟು ಹೊಡ್ಸ್ಕೋಬೇಕಾ? ಭಾವ, ಯಾರೂ ಮಾತಾಡ್ಬೇಡಿ. ಇದೊಂದ್ಸಲ ನಂಗೆ ಮಾತಾಡಕ್ ಬಿಡಿ ಪ್ಲೀಸ್. ಮದುವೆ ಆದಾಗಿಂದ ನಿಮ್ಮ ಉಪ್ಪು ತಿಂದು ಬದುಕಿದ್ದೀವಿ ನಾವು. ಒಂದಿನ ಕೂಡ ನನ್ ಕೈಲಾಗಲ್ಲ ಅಂತ ನೀವು ಹೇಳಿಲ್ಲ, ಮಾತಾಡಿಲ್ಲ. ಅಂತದ್ರಲ್ಲಿ ನೀವು ಯಾವತ್ತೂ ಇಲ್ದೆ ಹಾರ ಕೇಳಿದ್ರೆ ಕೊಡಲ್ಲ ಅಂತಾಳ. ನಿನ್ ಪ್ರಾಣ ಹೋದ್ರೂ ಕೊಡಲ್ಲ ಅಂದೆ. ಹೋಗ್ಲಿ, ನನ್ ಪ್ರಾಣ ಹೋದ್ರೆ ಕೊಡ್ತೀಯಾ? ನಾನ್ ಹೋದ್ಮೇಲೆ ಹಾರ ಕತ್ತಲ್ ಹಾಕೊಂಡು ಊರ್ಸುತ್ತೀಯಾ? ನಾನ್ ಬೇಕೋ ಈ ಹಾರ ಬೇಕೋ ನೋಡ್ಕೋ. ಅದು ಹಾಗಲ್ಲ. ಈ ವಿಷಯದಲ್ಲಿ ಯಾರು ಅಡ್ಡ ಬರಬೇಡಿ. ಕೊಡು. ನಿನಗೋಸ್ಕರ ಎಷ್ಟು ದೂರ ಓಡ್ ಬರ್ಬೇಕೆ ನಾನು? ನಿನ್ನಿಂದ ನನ್ಗೊಂದು ದೊಡ್ಡ ಟಾರ್ಚರ್ ಆಗ್ತಿದೆ. ಹಲೋ ಫಾತಿಮಾ. ಹಾಜಿ, ನೀನೇನಿಲ್ಲಿ? ರೂಪಾ ಆಂಟಿಗೋಸ್ಕರ ಬಂದೆ. ನಿಜ ಹೇಳು, ನಿತ್ಯನ್ಗೋಸ್ಕರ ಬಂದೆ ಅಲ್ವಾ? ಫಾತಿಮಾ, ಏನಿದು ಸರ್ಪ್ರೈಸ್? ನಿತ್ಯನ್ನ ಬಿಡಲ್ಲ ಅಂತಾಳೆ ಆಂಟಿ. ಗಮ್ ತರ ಅಂಟ್ಕೊಂಡಿರ್ತಾಳೆ. ಹಲೋ ನಿತ್ಯಾಜಿ. ಏನಮ್ಮ, ಮೊದ್ಲೇ ಹೇಳಿದ್ರೆ ನಮ್ ಜೊತೆಗೆ ಬರ್ಬೋದಿತ್ತಲ್ಲ. ನಿಮ್ ಮಾತೆಲ್ಲ ಆಮೇಲೆ ಇಟ್ಕೊಳ್ಳಿ. ಮೊದ್ಲು ಅರ್ಶನ ಕುಂಕುಮ ಸಿಕ್ಕಿಲ್ಲ ಅಂತ ಅವ್ರ ಹತ್ರ ಹೇಳ್ಬೇಕು. ಬನ್ನಿ. ಹೌದು ಮಾಮ್, ಈ ತಾಳಿ ಪೂಜೆಗೆ ಅಂತ ಪವರ್ ಇದ್ಯಾ? ಅದಕ್ಕೋಸ್ಕರ ಮದ್ವೆ ಕೂಡ ಮುಂದೆ ಹಾಕ್ತಾರಾ? ಮತ್ತೆ ಆ ತಾಳಿನ ಜೈ ಗಂಗಾ ಕತ್ತಲ್ ಕಟ್ಟಿದ್ರೆ, ಒಂದ್ ವೇಳೆ ಅವ್ಳು ಸಾಯ್ತೆ ಹೋದ್ರೆ? ಆಗೇನು ಮಾಮ್, ಅವಳು ಜೈಗೆ ಪರ್ಮನೆಂಟ್ ಆಗಿ ವೈಫ್ ಆಗ್ತಾಳೆ. ಆಗ ನನ್ ಪರಿಸ್ಥಿತಿ ಏನು? ಇಲ್ಲ ಬೇಬಿ, ಈ ತಾಳಿ ಪೂಜೆಗಿಂತ ಆ ಶಾಪನೇ ಪವರ್ಫುಲ್. ಹೇಳೋಕ್ಕಾಗಲ್ಲ ಮಾಮ್. ಅದಕ್ಕೆ
ಆ ತಾಳಿನ ನಾನೇ ಕಟ್ಟಿಸ್ಕೋತೀನಿ. ಬೇಡ ನಿತ್ಯ, ರಿಸ್ಕ್ ತಗೊಳ್ಳೋದ್ ಬೇಡ. ನನ್ಗೆ ಇದೇ ದೊಡ್ಡ ರಿಸ್ಕ್ ಅನಿಸ್ತಿದೆ ಮಾಮ್. ಅವಳು ಅರ್ಶನ ಕುಂಕುಮ ತರ್ತಿದ್ದ ಹಾಗೆ ಅವಳನ್ನ ಇಲ್ಲಿಂದ ಕಳ್ಸಿ ನಾನ್ ಪೂಜೆ ಕೂತ್ಕೋತೀನಿ. ಮದ್ವೆ ಸಂಭ್ರಮದಲ್ಲಿ ನಾನು ಜೈ ಪಕ್ಕ ಇರ್ತೇನೆ. ನಾನೇ ಜೈ ಕೈಯಿಂದ ತಾಳಿ ಕೂಡ ಕಟ್ಟಿಸ್ಕೋತೀನಿ. ಆಂಟಿ, ಇಲ್ಲೇನ್ ಮಾಡ್ತಿದ್ದೀರಾ? ಫಾತಿಮಾ ಹೊರಡ್ತೀನಿ ಅಂದ್ಲು, ಕಳ್ಸ್ಕೊಡೋಣ ಅಂತ ಬಂದೆ ಜೈ. ಓ, ವಾಟ್ ಫಾತಿಮಾ, ಆಂಟಿ ಹತ್ರ ಮಾತಾಡಾಯ್ತಾ? ಹಾ ಆಯ್ತು ಆಯ್ತು. ಏನ ಮೂಟೆ? ಅದು ಫಾತಿಮಾ ಇಲ್ಲೇನೋ ಪರ್ಚೇಸ್ ಮಾಡಿದ್ಲಂತೆ, ಅದನ್ ಮನೆಗ್ ತಗೊಂಡ್ ಹೋಗ್ತಿದ್ದಾಳೆ. ಓ, ವೆಯ್ಟ್ ಇದೆಯೇನೋ, ನಾನು ಹೆಲ್ಪ್ ಮಾಡ್ಲಾ? ನೋ ನೀಡ್ ಜೈ, ನೀನ್ ಹೊರಡು, ನಾನ್ ಹಿಂದೆನೆ ಬಂದೆ. ಓಕೆ, ಬಾಯ್ ಫಾತಿಮಾ. ಬಾಯ್ ಆಂಟಿ. ಹಾ, ಇವಳನ್ ಮತ್ತೆ ಯಾವಾಗಾದ್ರೂ ನೋಡು, ಬೇಗ ಕರ್ಕೊಂಡು ಹೋಗ್ತೀನಿ. ಮತ್ತೆ ಯಾರಾದ್ರೂ ಬಂದ್ರೆ ಮ್ಯಾನೇಜ್ ಮಾಡೋದು ಕಷ್ಟ. ಸರಿ ಬಾ. ಅಮ್ಮ, ನಿತ್ಯ, ನಾನ್ ಪೂಜೆಗೆ ಹೋಗಿ ಬರ್ತೀನಿ. ಅಲ್ಲಿವರೆಗೂ ನೀನ್ ಇವಳ ಹುಷಾರಾಗಿ ನೋಡ್ಕೋ. ಡೋಂಟ್ ವರಿ ಮಾಮ್. ಬಾಯ್. ಸರಿ, ಬಾಯ್. ಯಾಕೆ ಸ್ವಾಮಿ ನನ್ನ ಈ ಕಷ್ಟಕ್ಕೆ ದೂಡ್ಬಿಟ್ಟೆ? ಊರವ್ರು ನೋಡಿದ್ರೆ ಅರ್ಶನ ಕುಂಕುಮ ಕೊಡಲ್ಲ ಅಂತಾರೆ. ಅದನ್ನ ತರದೇ ಇದ್ರೆ ತಾಳಿ ಪೂಜೆ ನಡೆಯಲ್ಲ. ಈ ಮದ್ವೆ ಆದ್ರೆ ಮಾತ್ರ ನನ್ಗೂ ನಮ್ಮಮ್ಮಗೂ ಬಿಡ್ಕಡೆ ಸಿಗೋದು. ನಮ್ಮಮ್ಮನ್ನ ಸೇರ್ಸು ಸ್ವಾಮಿ. ಅಮ್ಮವ್ರನ್ನೇ ತಗೊಂಡು ಹೋಗಿ ಊರಲ್ಲಿ ಅರ್ಶನ ಕುಂಕುಮ ಕೇಳಿದ್ರೆ ರಾಕ್ಷಸಿ, ನಿನ್ಗಾಗ್ಲೇ ಎಚ್ಚರ ಆಯ್ತಾ? ಸುಮ್ನೆ ಅಲ್ಲೇ ಕೂತ್ಕೋ. ಹುಚ್ಚು ನಾಟಕ ಮಾಡಿದ್ರೆ ಕಾರಿಂದ ತಳ್ಳಿ ಸಾಯಿಸ್ಬಿಡ್ತೀನಿ ನಿನ್ನ. ಗಂಗಾಗೋಸ್ಕರ ನಾನು ಸಾಯೋದಕ್ಕೂ ಸಿದ್ಧನೆ. ಡಾಕ್ಟರ್, ಸಾರಿ ಸರ್, ತಲೆಗೆ ಬಲವಾದ ಗಾಯ ಆಗಿದೆ. ಶಿ ಈಸ್ ಇನ್ ಕೋಮಾ. ಯಾವಾಗ ಪ್ರಜ್ಞೆ ಬರುತ್ತೋ ಈಗಲೇ ಹೇಳಕ್ಕಾಗಲ್ಲ.
ಎಕ್ಸ್ಕ್ಯೂಸ್ ಮೀ. ತುಳಸಿ, ಹೇಳು ತುಳಸಿ. 20 ವರ್ಷ ಅಜ್ಞಾತವಾಸ ಮುಗಿಸಿ ನನ್ನ ಮಗಳಿಗೋಸ್ಕರ ಬಂದಿದ್ದೀನಿ ತುಳಸಿ. ಪ್ಲೀಸ್ ಕಣ್ಣು ಬಿಟ್ಟು ಮಾತಾಡು ತುಳಸಿ. ನನ್ನ ಮಗಳೆಲ್ಲಿದ್ದಾಳೆ ಹೇಳು. ನನ್ನ ಮಗಳನ್ನ ಒಂದು ಮಾಡೋ ಏಕೈಕ ಆಧಾರ ನೀನೆ. ನಿನಗೇನಾದ್ರೂ ಆದ್ರೆ ಈ ಜನ್ಮದಲ್ಲಿ ನನ್ನ ಮಗಳು ಸಿಗಲ್ಲ. ನನ್ನ ಮಗಳು ನನ್ನ ಕಣ್ಮುಂದೆನೇ ಇದ್ರೂ ಗುರ್ತಿಡಿಯಲ್ಲ. ನಾನೇ ಅವಳ ಅಪ್ಪ ಅಂತ ಹೇಳಕ್ಕೂ ಆಗಲ್ಲ. ನನ್ನ ಜೀವನ ಪೂರ್ತಿ ವ್ಯರ್ಥ ಆಗತ್ತೆ ತುಳಸಿ. ದಯವಿಟ್ಟು ನನ್ನ ಬದುಕಿಸು ತುಳಸಿ. ನಿಮ್ಮೂರ? ನೀನ್ ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಲ್ವಾ? ಅವಳು ಹೇಳಿದ್ದು ನಿಮಗ್ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ವಿಲೇಜ್ ಕಲ್ಚರ್ನ ತೋರಿಸೋ ನಮ್ಮೂರು ಅನ್ನೋ ಟಿವಿ ಪ್ರೋಗ್ರಾಮ್ ಅಲ್ಲಿ ಈ ಕೋಲಾಟನ ತುಂಬಾ ಸಲ ನೋಡಿದ್ದೆ ಅಂತ ಹೇಳಿದ್ಲು. ಅಷ್ಟೇನಾ? ಒಳ್ಳೆ ಹಳ್ಳಿ ಹುಡುಗಿ ತರ ಹೇಳಿದ್ಲಲ್ಲ, ನಿಮ್ಮಗಳೇನ ಅಂತ ಅನುಮಾನ ಬಂತು. ಯಾವುದೇ ಅವಮಾನ ಅನುಮಾನ ಪಡೋದಕ್ಕೆ ನಾವಿಲ್ಲಿ ಬಂದಿಲ್ಲ. ನಾವಿಲ್ಲೇ ಇದ್ದು ಮದ್ವೆನ ಹಬ್ಬದಾಗೆ ಆಚರಿಸೋಕ್ ಬಂದಿದ್ದೀವಿ. ಓ, 5 ದಿನದ ಹಬ್ಬನಾ? ಹೌದು ಜೈ, ನನ್ ಜೀವನದಲ್ಲಿ ನಾನ್ ನೋಡ್ತಾ ಇರೋ ಕೊನೆ ಮದ್ವೆ ಇದು. ಈ ಕಲ್ಯಾಣ ವೈಭವನ 5 ದಿನದವರೆಗೂ ಅದ್ದೂರಿಯಾಗಿ ಆಚರಿಸ್ಬೇಕು ಅನ್ಕೊಂಡಿದೀನಿ. ಸರ್, ನಿಮ್ಮನ್ನ ಡಾಕ್ಟರ್ ಕರೀತಾ ಇದ್ದಾರೆ. ಯಾರು ಮೇಡಮ್ ನೀವು? ಈ ಪೇಷಂಟ್ಗೆ ತುಂಬಾ ಬೇಕಾದವರು. ಇವಳೇ ಮಾಮ್, ಆ ಗಂಗನ್ ಅಮ್ಮ. ತುಳಸಿ, ಇವಳ ಗಂಗಾ ತಾಯಿ. ಇವಳನ್ ಬದುಕ್ಸೋಕ ನಾನು ದುಡ್ಡು ಕೊಟ್ಟಿದ್ದು. ಇವಳಿಗೋಸ್ಕರ ನಾ ಗಂಗಾ ನಮ್ಮನೆ ಕೆಲ್ಸಕ್ಕೆ ಬಂದಿದ್ದು. ಇಷ್ಟು ದಿನ ಇವಳು ನನ್ ಕಣ್ಣಿಗೆ ಬೀಳ್ದೆ ಹೇಗಿದ್ಲು? ಇವಳು ನಿನಗೆ ಮೊದ್ಲೇ ಗೊತ್ತಾ ಮಾಮ್? ಚೆನ್ನಾಗ್ ಗೊತ್ತು. ನರ್ಸ್, ಈ ಪೇಷಂಟ್ ನ ಇಲ್ಲಿಗೆ ಅಡ್ಮಿಟ್ ಮಾಡಿದವ್ರು ಯಾರು? ಎಲ್ಲಿದ್ದಾರೆ? ಇವಾಗಿನ ಡಾಕ್ಟರ್ ಕರೆದ್ರು ಅಂತ ಹೋದ್ರು ಮೇಡಮ್. ಸಾರ್ ರೂಮ್ ಅಲ್ಲಿ ಇರ್ಬೋದು. ಮಾಮ್, 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 ವೇರ್ ಆರ್ ಯು ಗೋಯಿಂಗ್? ಮಾಮ್, ಮಾಮ್.
ನಿನ್ನ ಅಪ್ಪನ ಹೆಸರು? ಕೇಳ್ತಿರೋದು ನಿನ್ನೆ. ನಿನ್ನ ಅಪ್ಪನ ಹೆಸರೇನು? ಗೊತ್ತಿಲ್ಲ ಮೇಡಮ್. ಯಾಕೆ ಕೇಳ್ತಿದ್ದೀರಾ? ಇಷ್ಟು ವರ್ಷದಿಂದ ನೀನು ನಿನ್ನ ಅಪ್ಪನ ಬಗ್ಗೆ ತಿಳ್ಕೊಳ್ದೇನೆ ಬದುಕ್ತಿದ್ಯಾ? ನಮ್ಮಮ್ಮ ನಂಗೆ ಯಾವತ್ತೂ ನಮ್ಮ ಅಪ್ಪನ ಬಗ್ಗೆ ತಿಳ್ಕೋಬೇಕು ಅನ್ನೋ ಯೋಚನೆಗೆ ಬರೋಕ್ಕೂ ಬಿಡ್ಲಿಲ್ಲ ಮೇಡಮ್. ನನ್ನ ಅವಳ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡ್ಲು. ಬಹುಶಃ ಅದಕ್ಕೇನೇನೋ ನಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡ್ಬೇಕಾದ ಅಗತ್ಯ ಆಗ್ಲಿ, ಅವ್ರ ಹೆಸರನ್ನ ತಿಳ್ಕೋಬೇಕು ಅನ್ನೋ ಆಲೋಚನೆ ಆಗ್ಲಿ ಇಲ್ಲಿ ತನಕ ಬರ್ಲಿಲ್ಲ. ಅವಳು ಯಾಕೆ ನಿನ್ಗ ಯೋಚನೆ ಬರೋದಕ್ ಬಿಡ್ತಾಳೆ? ಆ ನಿಜ ನಿನಗ್ ಗೊತ್ತಾದ ದಿನ ನಿನ್ನಮ್ಮಂಗೆ ನೀನೇ ದ್ರೋಹಿ ಅಂತ ಮುಖದ ಮೇಲೆ ಉಗ್ದು ಅಸಹ್ಯ ಪಡ್ತೀಯ. ಅವಳಂತ ತಾಯಿ ಹೊಟ್ಟೆಲ್ ಹುಟ್ಟಿದಿಕ್ಕೆ ಹೊಳೆಗ್ ಹಾರಿ ಸಾಯ್ತೀಯ. ಹೋಗ್ಲಿ, ನಿಮ್ಮಪ್ಪ ಎಲ್ಲಿದ್ದಾರೆ ಅಂತನಾದ್ರೂ ಗೊತ್ತಾ? ಗೊತ್ತಿಲ್ಲ ಮೇಡಮ್. ಮತ್ತೆ ಇನ್ನೇನ್ ಗೊತ್ತೇ ನಿನ್ಗೆ? ಇಷ್ಟು ವರ್ಷಗಳಾದ್ರೂ ನೀನು ನಿಮ್ಮಪ್ಪ ಯಾರು, ಎಲ್ಲಿರ್ತಾರೆ, ಹೇಗಿರ್ತಾರೆ ಅಂತ ಕೂಡ ತಿಳ್ಕೊಳ್ಬೇಕು ಅಂತ ಅನಿಸ್ಲಿಲ್ವಾ ನಿನ್ಗೆ? ಅಷ್ಟಕ್ಕೂ ನೀನೇನ್ ಬುದ್ಧಿ ಇಲ್ದೇ ಇರೋಳು ಅಲ್ಲ ಬಿಡು. ಪ್ರಪಂಚನೇ ಗೆಲ್ಲೋಷ್ಟು ಧೈರ್ಯ ಬುದ್ಧಿ ಎರಡೂ ಇದೆ. ಮತ್ತೆ ಈ ವಿಷಯನ ಅಷ್ಟು ಈಸಿಯಾಗಿ ಹೇಗ್ ಬಿಟ್ಬಿಟ್ಟೆ? ಹೇಳಿದ್ನಲ್ಲ ಮೇಡಮ್, ನಂಗೆ ನಮ್ಮಮ್ಮ ಅವ್ರ ಯೋಚನೆ ಬರ್ತಿರೋ ತರ ನೋಡ್ಕೊಂಡ್ರು ಅಂತ. ಆದ್ರೆ ಯಾವತ್ತೂ ಯಾರೋ ನಿಮ್ ತರನೇ ನಮ್ಮಮ್ಮನ ಕೇಳಿದಕ್ಕೆ ಅವ್ರು ವಿದೇಶದಲ್ಲಿದ್ದಾರೆ ಅಂತ ಹೇಳಿದ್ನ ಕೇಳ್ದೆ ಮೇಡಮ್. ಏನಾಯ್ತು ಮೇಡಮ್? ನಮ್ಮಮ್ಮಂಗೆ ಹೇಗಿದೆ? ಚೆನ್ನಾಗೇ ಇದಾರಲ್ವಾ? ಈಗಷ್ಟೇ ನೋಡ್ಕೊಂಡ್ ಬರ್ತಿದೀನಿ. ತುಂಬಾ ಆರಾಮಾಗಿದ್ದಾಳೆ ನಿಮ್ಮಮ್ಮ. ಹೌದು, ಇತ್ತೀಚೆಗೆ ಯಾವತ್ತಾದ್ರೂ ನಿಮ್ಮಪ್ಪನ್ ನೋಡಿದ್ಯಾ? ಇಲ್ಲ ಮೇಡಮ್, ಅವರು ಹೇಗಿದ್ದಾರೆ ಅಂತ ಕೂಡ ನನ್ಗೆ ಗೊತ್ತಿಲ್ಲ. ಅವ್ರ ಫೋಟೋ ಕೂಡ ನಮ್ಮ ಮನೇಲಿಲ್ಲ. ಅಪ್ಪ ಯಾವಾಗ ಬರ್ತಾರಮ್ಮ ಅಂತ ಅಮ್ಮನ್ ಕೇಳ್ತಿದ್ದೆ. ಬೇಗ ಬರ್ತಾರೆ ಅಂತ ಅಮ್ಮ ಹೇಳ್ತಿದ್ಲು. ಇಲ್ಲಿ ತನಕ ಬರ್ಲಿಲ್ಲ ಮೇಡಮ್. ನಿನ್ ಮದ್ವೆಗ್ ಬರ್ತಾರೇನೋ? ಹೌದು ಮೇಡಮ್, ನನ್ಗೂ ಕೂಡ ಆಸೆ. ಅಜ್ಜಿ, ಈ ಬಾಕ್ಸ್ ಏನು? ನೀನು ನಿತ್ಯ ಅದನ್ನ ತೆಗೆದು ನೋಡಿ. ಏನಿದು? ಇಷ್ಟು ಬಂಗಾರನ? ನೀವೇನಾದ್ರೂ ಮದ್ವೆಗ್ ಬಂದವ್ರಿಗೆಲ್ಲ ಈ ಗೋಲ್ಡ್ ಬಿಸ್ಕೆಟ್ ಗಿಫ್ಟ್ ಕೊಡ್ತೀರಾ? ಅಲ್ಲ, ಇಷ್ಟೊಂದು ಗೋಲ್ಡ್ ಏನಕ್ಕೆ? ಇವತ್ತು ಗುಡಿಲ್ ಪೂಜೆ ಇದೆ ಜೈ. ನಿನಗ್ ಮದುವೆ ಫಿಕ್ಸ್ ಆದ್ರೆ ಬಂಗಾರದಿಂದ ತುಲಾಭಾರ ಮಾಡಿಸ್ತೀನಿ ಅಂತ ಹರಕೆ ಹೋಗಿದ್ದೆ. ಯಾರಾದ್ರೂ ಬೆಲ್ಲದಿಂದ ತುಲಾಭಾರ ಮಾಡ್ತಾರೆ, ದುಡ್ಡಿದೆ ಅಂತ ಬಂಗಾರದಲ್ಲಿ ತುಲಾಭಾರ ಮಾಡ್ತಾರ ಅಣ್ಣ? ನನ್ ಮಗ ಬಂಗಾರದಂತವನು, ಅದಕ್ಕೆ ಬಂಗಾರದಲ್ಲೇ ತೂಕ ಮಾಡ್ಬೇಕು ಅಂತಿದೀವಿ. ಸರಿಯಾಗಿ ಹೇಳ್ದಿಯಮ್ಮ. ಜನಾರ್ದನ್, ಈ ಪೆಟ್ಟಿಗೆನ ಸಂಜೆವರೆಗೂ ಇಲ್ಲೇ ಜೋಪಾನವಾಗಿಟ್ಟು ಗುಡಿಗೆ ತಗೊಂಡು ಹೋಗೋಣ. ಹಾಗೆ ಆಗ್ಲಿ ಅಜ್ಜಿ, ನಡೀರಿ, ಬೇರೆ ಕೆಲಸ ನೋಡೋಣಂತೆ. ಬನ್ನಿ. ನನ್ ಚಿಕ್ಕಮ್ಮ ಏನಂದ್ರು ಅಂತ ಕೇಳಿದ್ಯಾ ನಿತ್ಯ? ನಾನು ಬಂಗಾರದಂತವನು ಅಂತಂದ್ರು. ಸಂತೋಷ. 70 ಕೆಜಿ ಬಂಗಾರ 5 ದಿನದಲ್ಲಿ ನಿನ್ ಸ್ವಂತ ಆಗತ್ತೆ. ಆನಂದ. ಮತ್ತೆ ಅಷ್ಟೊಂದ್ ಬಂಗಾರನ ಏನ್ ಮಾಡ್ತೀಯಾ? ಆ ಬಂಗಾರ ನನಗ್ ಕೊಡಲ್ಲ ಸರ್. ತುಲಾಭಾರ ಆದ್ಮೇಲೆ ದೇವ್ರೆ ಕೊಡ್ತಾರೆ. ನಾನ್ ಹೇಳಿದ್ದು ನನ್ನ ತೂಗೋ ಬಂಗಾರದ ಬಗ್ಗೆ ಅಲ್ಲ, ನನ್ ಬಗ್ಗೆ. ಈ 70 ಕೆಜಿ ಗೋಲ್ಡ್ ನ ಏನ್ ಮಾಡ್ತೀಯಾ ಅಂತ. ಓ, ಕರಗಿಸಿ ಮೈ ತುಂಬಾ
ತುಲಾಭಾರಕ್ಕೆ ಅಂತ ಇಟ್ಟಿದ್ ಬಂಗಾರ ಹೀಗಾಗೋಯ್ತಲ್ಲ. ಅಜ್ಜಿ, ಇದು ಹೊರಗಿನವ್ರ ಕೆಲ್ಸ ಅಲ್ಲ, ಖಂಡಿತ ಮನೆಯಲ್ಲಿರೋ ಕಳ್ರ ಕೆಲ್ಸನೇ ಆಗಿರುತ್ತೆ. ಹೌದು, ಯಾರು ಹೊರಗಡೆ ಹೋಗದೆ ಎಲ್ಲಾ ಗೇಟ್ಸ್ ಕ್ಲೋಸ್ ಮಾಡಿ ಹುಡುಕಿದ್ರೆ ಖಂಡಿತ ಸಿಗತ್ತೆ. ನಾನ್ ನೋಡ್ತಿರೋ ಹಾಗೆ ಹೊರಗಿನವ್ರು ಯಾರು ಮನೆ ಒಳಗ್ ಬಂದಿಲ್ಲ, ಮನೆಯಿಂದ ಯಾರು ಹೊರಗಡೆ ಹೋಗಿಲ್ಲ. ಅಂದ್ರೆ ಕದ್ದಿರೋ ಬಾಕ್ಸು ಒಳಗೆ ಇರುತ್ತೆ ಖಂಡಿತವಾಗ್ಲು. ನಾಣಿ ಸರ್, ಹೋಗಿ ಮನೆ ಪೂರ್ತಿ ಹುಡ್ಕು. ಆಯ್ತು ಸರ್. ಸರ್ ಸರ್, ಬಿಡಿ ಅಜ್ಜಿ, ಹೋಗಿರೋ ಬಂಗಾರ ಇವತ್ತಲ್ದೇ ಇದ್ರೆ ನಾಳೆನಾದ್ರೂ ಸಿಕ್ಕೇ ಸಿಗುತ್ತೆ. ನೀವು ಅನ್ಕೊಂಡ್ ಹಾಗೆ ರಾತ್ರಿ ತುಲಾಭಾರ ಆಗೇ ಆಗುತ್ತೆ. ನನ್ ನೋವು ಬಂಗಾರದ ಬಗ್ಗೆ ಅಲ್ಲ ಅಪ್ಪ, ಯಾಕಿಷ್ಟೊಂದು ಅಪಶಕನ ನಡೀತಿದೆ ಅಂತ. ಇಂಥದ್ದೆಷ್ಟೇ ನಡೆದ್ರೂ ಮದುವೆ ಅಂತೂ ನಿಲ್ಲಲ್ಲ ಅಜ್ಜಿ. ಹೌದು ಅಜ್ಜಿ, ನೀವ್ ಧೈರ್ಯವಾಗಿರಿ. ಈ ಮದುವೆ ಅಂತೂ ನಡ್ದೇ ನಡೆಯುತ್ತೆ. ಆಂಟಿ, ಸ್ಟಾಪ್ ಇಟ್. ಯಾಕೆ ನಿತ್ಯನಿಗೆ ಹೊಡಿತಿದ್ದೀರಾ? ಇವಳಿಂದ ನನ್ ಮರ್ಯಾದೆ ಹೋಯ್ತು, ಆರೋಪ ಬಂತು. ಏನ್ ಮಾತಾಡ್ತಾ ಇದ್ದೀರಾ ಅತ್ಗೆ? ನಿತ್ಯ ಮೇಲೆ ನಮ್ಗೆ ಯಾವ ಅನುಮಾನನೂ ಇಲ್ಲ. ನಿಮ್ಗಿಲ್ದೇ ಇರಬಹುದು, ಆದ್ರೆ ನಿಮ್ ನಾದ್ನಿ ಏನಂದ್ರು ಕೇಳಿಸ್ಕೊಂಡ್ರಲ್ಲ. ಅವ್ರೇನೋ ಹೇಳ್ತಾರೆ, ಅದಕ್ಕೆ ನೀವು ನಿತ್ಯನಿಗೆ ಹೊಡಿತೀರಾ? ಆಧಾರ ಇಲ್ದೆ ನಾವೇನು ಹೇಳ್ತಿಲ್ವೋ. ಪೆಟ್ಟಿಗೆ ಅವಳ ರೂಮಲ್ಲಿ ಇದ್ದಿದ್ದಕ್ಕೆ ನಾವು ಹೇಳಿದ್ದು. ಪೆಟ್ಟಿಗೆ ಅವಳ ರೂಮಲ್ಲಿ ಇದ್ ಮಾತ್ರಕ್ಕೆ ಕಳ್ತನ ಅವಳೇ ಮಾಡಿದ್ಲು ಅಂತನ? ಮಾತಾಡೋಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಆದ್ರೆ ಹಾಗೆ ಸಿಕ್ಕಿದಾಗ ಅನುಮಾನ ಬರೋದು ಸಹಜ ಅಲ್ವಾ ಬಾವ? ಅನುಮಾನ ಪಡೋಕು ಮಿತಿ ಇರ್ಬೇಕು. ಇಲ್ಲಿ ನಡೀತಾ ಇರೋದೇನೋ, ನೀವು ಮಾತಾಡ್ತಾ ಇರೋದೇನೋ. ಬೇಡ ಅಜ್ಜಿ, ಇದೇ ನಮ್ಮನೇಲಿ ನಾವಿದ್ರೆ ನಮ್ಗಿಂತ ಇನ್ಸಲ್ಟ್ ಆಗ್ತಿತ್ತಾ? ನಾವ್ ಹೋಗಿ ಮದ್ವೆ ದಿನಾನೇ ಬರ್ತೀವಿ. ಬಾ ನಿತ್ಯ. ಒಂದ್ ನಿಮಿಷ ಇರಿ ಆಂಟಿ. ಯಾಕೆ ಜೈ, ಇನ್ನೂ ಅವಮಾನ ಮಾಡಿಸ್ಕೊಳಕ ಅಥವಾ ನಿನ್ನ ಅತ್ತೆ ಬಾಯಿಂದ ಮಾತ್ ಕೇಳಿಸ್ಕೊಳಕ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.